ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ದೇವಸ್ಥಾನಗಳಿಂದ ಸರ್ಕಾರಿ ಶಾಲೆಗಳ ಕ್ಷೇಮಕ್ಕೆ ಒಲವು ತೋರಿ. ಇದು ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಕಳಕಳಿಯ ನುಡಿ. ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿರುವ ಶಾಸಕರು 7 ಹೊಸ ಕೆಪಿಎಸ್ ಶಾಲೆ ಹಾಗೂ 3 ಪ್ರೌಢಶಾಲೆಗಳ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದ ಚಿತ್ರಣ ಬದಲಿಸಲು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಪಣ ತೊಟ್ಟಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರ ಮಹತ್ವದ ಸಭೆಯಲ್ಲಿ ಮಾತನಾಡಿದರು. ಕ್ಷೇತ್ರದ ಶೈಕ್ಷಣಿಕ ಪ್ರಗತಿಗೆ ಎಲ್ಲರೂ ಕೂಡ ಕೈಜೋಡಿಸುವಂತೆ ಕರೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಶಾಸಕರು, ಗ್ರಾಮಗಳಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತೋರುವ ಆಸಕ್ತಿಯನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ತೋರಬೇಕಾಗಿದೆ. ನಮ್ಮ ಯುವಕರು ಕುಡಿತ, ಜೂಜಿನಂತಹ ವ್ಯಸನಗಳಿಗೆ ಬಲಿಯಾಗುತ್ತಿರುವುದು ವಿಷಾದನೀಯ. ಈ ಎಲ್ಲ ಸಾಮಾಜಿಕ ಪಿಡುಗುಗಳಿಗೆ ಶಿಕ್ಷಣ ಒಂದೇ ರಾಮಬಾಣ ಅಂತ ಎಚ್ಚರಿಸಿದ್ರು. ಮತ್ತು ಹೊಸ ಹೈಸ್ಕೂಲ್ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೋರ್ಡನ್ನು ಹಾಕಿ ನಾವು ಪ್ರಾರಂಭ ಮಾಡ್ತಿದ್ದಂಥ ಅಟ್ಲೀಸ್ಟ್ ಪಬ್ಲಿಕ್ ಒಂದು ಇನ್ಫಾರ್ಮೇಷನ್ ಹೋಗೋ ರೀತಿಯಲ್ಲಿ ಅದು ಒಂದು ಬ್ಯಾನರ್ ಮಾಡಿಸಿ ಹಾಕಿ ಅಂತ ನಾವು ಹೇಳಿ. ಸೊ ನಮ್ಮ ಕಡೆಯಿಂದ ನನಗೂ ಬ್ಯಾನರ್ ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಸೊ ಅದನ್ನು ಹಾಕಿ ಆಮೇಲೆ ಕರಪತ್ರಗಳನ್ನು ಹಾಕಬೇಕು ಕಡ್ಡಾಯವಾಗಿ. ಸೊ ಈಗಾಗಲೇ ನಾವು ECC ಸಂಬಂಧಪಟ್ಟಂತೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಕು. ಈಗ 7 KPS 3 ಹೈಸ್ಕೂಲು ನಾವೇ ಕರಪತ್ರ ಮಾಡಿಸ್ಕೊಡ್ತೀವಿ. ನಾವೇ ಎಲ್ಲ ನಿಮ್ಮ ಊರಷ್ಟೇ ಆದರೆ ಸುತ್ತಮುತ್ತ ಅದಕ್ಕೆ ಯಾರ್ಯಾರು ಕ್ಯಾಚ್ಮೆಂಟ್ ಏರಿಯಾ ಇದೆ ಆ ಊರುಗಳಿಗೂ ಬ್ಯಾನರ್ ನಾವೇ ಮಾಡಿಸ್ಕೊಡ್ತೀವಿ. ಅದನ್ನು ನೀವು ಒಳ್ಳೆ ಜಿಂಗಲ್ ಕೊಟ್ಟರೆ ಆ ಪಂಚಾಯತಿಗೆ ಹೇಳ್ಬಿಟ್ಟು ಆ ಯುವಕರಿಂದ PO ಕಡೆಯಿಂದ ಪ್ರತಿ ಗ್ರಾಮದಲ್ಲಿ ಬೆಳಿಗ್ಗೆ ಆ ವೆಹಿಕಲ್ ಅಲ್ಲಿ ಸತ್ತ ವ್ಯವಸ್ಥೆ ಮಾಡ್ತೀವಿ. ಆಯ್ತಾ? ನೀವು ನಿಮ್ದೇನು ಆ ಊರುಗಳಲ್ಲಿ ಮುಖಂಡರುಗಳು ಸಾಮಾನ್ಯ ಜನಸಾಮಾನ್ಯರ ಬಡವರ ಜೊತೆ ನೆಟ್ವರ್ಕ್ ಏನಿದೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನಿಮ್ಮ ಶಾಲೆಯಲ್ಲೇ ಓದೋದಕ್ಕೆ ನೀವು ನಿಮ್ಮ ಸಹಕಾರ ಕೊಡಿ. ಸರ್ಕಾರದಿಂದ ಯಾವ ರೀತಿ ಸಹಕಾರ ಬೇಕು, ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಏನೇನು ಸಹಕಾರ ಬೇಕು ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ಅದನ್ನೊಂದು ತಾವೊಂದು ಡ್ರಾಫ್ಟ್ ಮಾಡಿ ಕೊಡಿ, ನಾವು ಖಂಡಿತ ಮಾಡ್ತೀವಿ. ಸೊ ಇದಕ್ಕೆಲ್ಲ ಬಹುಮುಖ್ಯವಾಗಿ ನಾನು ಎಲ್ಲ ನಮ್ಮ ಪೂಜಾರಿ ಆಗಿರ್ಬೋದು, ಮಾತುಕಟ್ಟೆ ಆಗಿರ್ಬೋದು, ಅರ್ಜಿಂಚಿಮೇಲೆ ಆಗಿರ್ಬೋದು, ಕೂಡಿಗೆ ಆಗಿರ್ಬೋದು, ಮುಂಡಿಗೆ ಆಗಿರ್ಬೋದು, ನಾನೇ ಖುದ್ದಾಗಿ ಅಲ್ಲಿ ಎಜುಕೇಶನ್ ಯೂನಿಟ್ ಆಫೀಸರ್ ಕೂತ್ಕೊಂಡು ಪ್ರತಿ ಶಾಲೆದು ಮಾಹಿತಿ ನಾನೇ ಫೋನ್ ಮಾಡಿ ಪಡ್ಕೊಂಡು ಅದೆಲ್ಲ ಲೀಸ್ಟ್ ಮಾಡ್ತೀವಿ. KPS ಶಾಲೆಗಳಿಗಾಗಿರ್ಬೋದು, ಹೈಸ್ಕೂಲ್ಗಾಗಿರ್ಬೋದು, ಅದು ಟೈಮ್ ಬೋರ್ಡ್ನಾಗಿ ನಿಜವಾದ ಮಾಹಿತಿ ಇವೆಲ್ಲ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿಗೆ ಇವೆಲ್ಲ ಆಗಕ್ಕೆ ಸಾಧ್ಯ ಇದೆ. ಸೊ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಸಹಕಾರ ಬೇಕು, ನಾನು DK ಸುರೇಶ್ ಸರ್ ಜೊತೆ ಮಾತಾಡ್ತಾರೆ. DK ಸರ್ ನಮ್ಮ ಮಾಜಿ ಸಂಸದರವರು ಅದು ಒಂದು 10 ಸ್ಕೂಲು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಒಂದು 7-8 ರೆಡಿಯಾಗಿದೆ. ಇನ್ನು ಒಂದು 10 ಅದರ ಪ್ರೊಸೆಸ್ ಇದೆ. ಒಂದು ಹೋದ ವರ್ಷ 200 ಸ್ಟ್ರೆಂತ್ ಇರೋದು, ಈ ವರ್ಷ 800 ಸ್ಟ್ರೆಂತ್ ಇದೆ ಸರ್ಕಾರಿ ಶಾಲೆ KP ಶಾಲೆಗಳು. ಅಂದ್ರೆ ಆ ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಎಲ್ಲರೂ ಅಲ್ಲೇ ಬರ್ತಾ ಇದ್ದಾರೆ. ಫಸ್ಟ್ ನಮ್ಮ ಲೀಡರ್ಸ್ ಅವ್ರು ಹೇಳ್ತಾ ಇದ್ರು, ನಮ್ಮ ಲೀಡರ್ಸ್ ಫಸ್ಟ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಬಿಲ್ಡಿಂಗ್ ಮಾಡಿದ್ಮೇಲೆ ಅಷ್ಟು CSR ಆಕ್ಟಿವಿಟೀಸ್, CSR ಫಂಡಲ್ಲಿ ಅವರು ಸುಮಾರು ಅವರು ಕನಕಪುರದಲ್ಲಿ 15-20 ಶಾಲೆಗಳು ಮಾಡ್ತಾ ಇದ್ರಂತೆ. ಸೊ ಅನ್ಲಿಮಿಟೆಡ್ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಮೇನ್ಲಿ ಸ್ಕಿಲ್ ಟೀಚರ್ಸ್ಗೆ ಸ್ಯಾಲರಿ ಕೊಡ್ತಾರೆ. ಹೆಚ್ಚುವರಿ ಸ್ಯಾಲರಿ ಕೊಟ್ಬಿಟ್ಟು ಎಲ್ಲ ವಿಭಾಗದ ಟೀಚರ್ಸ್ ನ ಇಟ್ಕೊಂಡು ತುಂಬಾ 4-5 ಎಕರೆ ಒಂದೊಂದು ಕ್ಯಾಂಪಸ್ ಎಲ್ಲ ಆಕ್ಟಿವಿಟೀಸ್ ಯಾವ ಪ್ರೈವೇಟ್ ಸ್ಕೂಲ್ ಅವ್ರು ಒಂದೇ ಹೇಳ್ತಾ ಇದ್ರು. ನಾವು 20 ಕೋಟಿ ಖರ್ಚು ಮಾಡಿ ಒಂದು 100 ಶಾಲೆ ಮಾಡ್ತೀವಿ. ಪ್ರೈವೇಟ್ ಶಾಲೆಯಲ್ಲಿ 2-3 ಕೋಟಿ ಖರ್ಚು ಮಾಡಿ 2,000 ಮಕ್ಕಳು ಓದಿಸ್ತಾರೆ. ನಾವು 25 ಕೋಟಿ ಖರ್ಚು ಮಾಡಿ ವರ್ಷಕ್ಕೆ 50 ಜನ ನಾನು ತಗೊಳ್ತೀವಿ. 250 ಮಕ್ಕಳು ಹೋಗ್ತೀವಿ. ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗಿ ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಪ್ರಕರಣಗಳಿಗೆ ತುತ್ತಾಗುತ್ತಿರುವುದನ್ನು ತಡೆಯಲು ಹಳ್ಳಿಗಳಲ್ಲೇ ಪ್ರೌಢಶಾಲೆಗಳ ವ್ಯವಸ್ಥೆ, ತಾತ್ಕಾಲಿಕ ಕೊಠಡಿ ಸಿದ್ಧತೆ, ಶಿಕ್ಷಕರ ನಿಯೋಜನೆ ಹಾಗೂ ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಈಗಾಗಲೇ ಅನುದಾನ ಮೀಸಲು. ಇದೇ ವೇಳೆ ಶಾಸಕರು ಹೊಸ ಶಾಲೆಗಳು ಆರಂಭವಾಗುವ ಹಂತದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು, ಆದರೆ ಶಿಕ್ಷಕರು ಮತ್ತು ಪೋಷಕರು ಧೃತಿಗೆಡಬಾರದು ಅಂತ ಧೈರ್ಯ ತುಂಬಿದ್ದಾರೆ. ಸಭೆಯಲ್ಲಿ BEO ಮೈಲೇಶ್ ಬೇವೂರು ಸೇರಿ ಹಲವು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ STMC ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಟ್ಟಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಜ್ಞಾನದ ದೀವಿಗೆ ಹಚ್ಚಲು ಶಾಸಕರು ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಜಯ ಋಷಭೇಂದ್ರ, ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್, ಕೂಡ್ಲಿಗಿ.